ಹಲೋ ಹಲೋ ಸ್ಟೂಡೆಂಟ್ಸ್, SSLC ಮೂರನೇ ಥಿಯರಮ್ ಟೇಲ್ಸ್ ಥಿಯರಮ್ ಆಯಿತು. ಕ್ರೈಟೇರಿಯಾನ್ ಥಿಯರಮ್, ಇದು ಥರ್ಡ್ ಥಿಯರಮ್, 5 ಮಾರ್ಕ್ಸ್ ಥಿಯರಮ್. ಇದು ನೆನಪಿರಲಿ. ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ನಾವು ಈ ಬೇಸಿಕ್ 8ನೇ ಕ್ಲಾಸ್ ಮತ್ತು 9ನೇ ಕ್ಲಾಸ್ನ ಏನು ಕಲಿತೀವಿ ಅಂದರೆ ಏರಿಯಾ ಆಫ್ ಎ ಟ್ರಯಾಂಗಲ್ ಕಲಿತೀವಿ. ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಆಫ್ ಎ ಟ್ರಯಾಂಗಲ್? ಹಾಫ್ ಬೇಸ್ ಇಂಟು ಹೈಟ್. ಇನ್ ಜನರಲ್ ಇದು ಎಲ್ಲ ಟ್ರಯಾಂಗಲ್ಸ್ಗೂ ಅಪ್ಲೈ ಆಗ್ತಕ್ಕಂಥ ಫಾರ್ಮುಲಾ. ಹಾಫ್ ಬೇಸ್ ಇಂಟು ಏರಿಯಾ, ದ ಹಾಫ್ ಬೇಸ್ ಇಂಟು ಹೈಟ್. ಸೊ area of triangle ABC is similar to triangle PQR. These two are similar triangles, and here I write the formula of area of these two triangles. Area of triangle ABC is half base. BC is the base and AM is the height in this triangle. And in triangle PQR, QR is the base and PN is the height. So its area is half QR into PN. Idu base, idu height. So, if triangle ABC is similar to PQR, if these two triangles are similar, then the areas of these two similar triangles, area of ABC and area of PQR, they are equal to square of their corresponding sides. Corresponding side of BC is QR, corresponding side of AB is PQ, AC, PR. All these are corresponding sides. Then the areas of these two similar triangles are equal to square of their corresponding sides. The ratio of square of their corresponding sides. So BC square by QR square or AB square by PQ square or AC square by QR square. ಇದನ್ನ ನಾವು ಏನು ಮಾಡ್ತೀವಿ ಅಂದರೆ ಥಿಯರಮ್ ಒಳಗಡೆ ಪ್ರೂವ್ ಮಾಡ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಥಿಯರಮ್. ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ನಿಮಗೆ ಹೆಂಗೆ ಕ್ವಶನ್ ಕೇಳ್ತಾರೆ ಅಂದರೆ ಸ್ಟೇಟ್ ಆ್ಯಂಡ್ ಪ್ರೂವ್ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕೇಳ್ತಾರೆ, ಇಲ್ಲಾಂದ್ರೆ ಅವರ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ದ ಸ್ಟೇಟ್ಮೆಂಟ್ ಈಸ್ ದ ರೇಷಿಯೋ ಆಫ್ ದ ಏರಿಯಾಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ದಿ ರೇಷಿಯೋ ಆಫ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್. ಸೊ ಏನು ಹೇಳಿದ್ರು ಅವರು? ರೇಷಿಯೋ ಆಫ್ ಏರಿಯಾಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್. ನೋಡ್ರಿ, ಆಲ್ರೆಡಿ ಅವರು ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳಿಬಿಟ್ಟಾರ. ಸೊ ಯು ಹ್ಯಾವ್ ಟು ಕನ್ಸಿಡರ್ ಟೂ ಸಿಮಿಲರ್ ಟ್ರಯಾಂಗಲ್ಸ್. ಸೊ ಹಿಯರ್ ಐ ಕನ್ಸಿಡರ್ ಟ್ರಯಾಂಗಲ್ ABC and triangle PQR. These two are similar triangles. If these two triangles are similar, then their corresponding sides AB PQ, BC QR, AC PR. All these corresponding sides, they are in the same ratio. Already now theorem no prove ಮಾಡಿವಿ. If two triangles are similar, then their corresponding sides are in the same ratio. So what you have to prove here? Their area is equal to the ratio of their square of the ratio of their corresponding sides. So corresponding sides, ನೀವು ಇಲ್ಲಿ 3 corresponding sides ರೇಷಿಯೋ ಬರ್ದೀವಿ. ಯಾವುದಾದ್ರೂ ಒಂದನ್ನು ಕನ್ಸಿಡರ್ ಮಾಡಬೇಕು, ಮೂರನ್ನು ಅಲ್ಲ, ಒಂದನ್ನು ಕನ್ಸಿಡರ್ ಮಾಡಬೇಕು. ನಾನು ನಾರ್ಮಲಿ ಬೇಸ್ ಅನ್ನ ತೊಗೊಂತೀವಿ. ಬೇಸ್ ಹಿಯರ್ ಬೇಸ್ ಇಸ್ BC, ಬೇಸ್ ಇಸ್ QR. ಸೊ ಅದರದ ಸ್ಕ್ವೇರ್ ತೊಗೊಂಡ್ಬಿಡ್ತೀವಿ ನಾವು. So you have to show that area of triangle ABC to area of PQR is equal to BC square by QR square. ಇದನ್ನ ಪ್ರೂವ್ ಮಾಡಬೇಕು. ಈಗ ನೋಡಿ, ಸ್ಟೇಟ್ಮೆಂಟ್ ಪ್ರಕಾರ ಹೋಗ್ತೀನಿ. Areas of two similar triangles are equal to the ratio of square of their corresponding sides. So construction. Draw AM perpendicular to BC and PN perpendicular to QR. Draw AM perpendicular to BC, PN perpendicular to QR. ಯಾಕೆ ನಾವು ಇವನ್ನ ಪರ್ಪೆಂಡಿಕ್ಯುಲರ್ ಲೈನ್ಸ್ ಎಳಿಬೇಕಂದ್ರೆ ನಾವೇ ಹೇಳಿವಿ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಬೇಸ್ ಇಂಟು ಹೈಟ್, ಹಾಫ್ ಬೇಸ್ ಇಂಟು ಹೈಟ್. ಸೊ ಹಿಯರ್ ಹೈಟ್ ಈಸ್ AM, ಹಿಯರ್ ಹೈಟ್ ಈಸ್ PN, ಬೇಸ್ BC, ಬೇಸ್ QR. ನೋಡ್ಕೊರಿ, ಏರಿಯಾ ಆಫ್ ABC ಬೈ ಏರಿಯಾ ಆಫ್ PQR ಈಕ್ವಲ್ ಟು ಹಾಫ್ ಬೇಸ್ ಈಸ್ BC ಇಂಟು ಹೈಟ್ AM, and for triangle PQR half QR into PN. QR is base, PN is height. ಯಾವ ಕ್ಯಾನ್ಸಲ್ ಆಕ್ಕವು? ಹಾಫ್ ಹಾಫ್ ಗೆಟ್ ಕ್ಯಾನ್ಸಲ್. So we left with BC by QR into AM by PN. So call this as equation number 1. ನಮಗೆ ಏನು ಬೇಕಪ್ಪ ಅಂದರೆ ಟು ಪ್ರೂವ್ ಒಳಗಡೆ BC ಸ್ಕ್ವೇರ್ ಬೈ QR ಸ್ಕ್ವೇರ್ ಬೇಕು. ಅಂದರೆ ನಾವು ಇನ್ ಜನರಲ್ ನಾವು ಈಗ ಏನು ಹೇಳಬೇಕಂದ್ರೆ 4 ಇಂಟು 4 4 ಸ್ಕ್ವೇರ್, A ಇಂಟು A ಸ್ಕ್ವೇರ್. ಸೊ ಇನ್ ದ ಸೇಮ್ ವೇ BC ಇಂಟು BC ಸ್ಕ್ವೇರ್, QR ಇಂಟು QR ಸ್ಕ್ವೇರ್. ಅಂದ್ರೆ ಏನು ಮಾಡಬೇಕಾಯ್ತು? AM ರಿಪ್ಲೇಸ್ ಮಾಡಿ BC ಬರಬೇಕು, PN ಅನ್ನೋ ಜಾಗದೊಳಗೆ QR ಬರಬೇಕು. ಸೊ ಯು ಹ್ಯಾವ್ ಟು ಶೋ ದ್ಯಾಟ್ BC ಬೈ QR ಇಸ್ ಇದು AM ಬೈ PN ಇಸ್ ಆಲ್ಸೋ ಈಕ್ವಲ್ ಟು BC ಬೈ QR ಅಂತಾನೆ ಪ್ರೂವ್ ಮಾಡಬೇಕು. ಸೊ ನಾವೇನು ಮಾಡ್ತೀವಿ ಅವಾಗ? ಎರಡು ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀವಿ. ಟ್ರಯಾಂಗಲ್ AMB ಆ್ಯಂಡ್ ಟ್ರಯಾಂಗಲ್ PQN. ಡಯಾಗ್ರಾಮ್ ತೋರಿಸ್ತೀನಿ ನೋಡ್ರಿ. ಟ್ರಯಾಂಗಲ್ AMB ಆ್ಯಂಡ್ ಟ್ರಯಾಂಗಲ್ PNQ. ಸೊ ಇನ್ ದೀಸ್ ಟು ಟ್ರಯಾಂಗಲ್ಸ್ ಆಂಗಲ್ M ಈಕ್ವಲ್ ಟು ಆಂಗಲ್ N 90 ಡಿಗ್ರಿ and angle B equal to angle Q, corresponding angles. So if two angles are equal, then these two triangles are similar. So B equal to Q, M equal to N equal to 90 degree. So AMB and PQN are similar triangles. Then their corresponding sides AM by PN equal to AB by BQ equal to BC by QR. So you have
ಶೋ ದ್ಯಾಟ್ ಎ ಎಮ್ ಬೈ ಪಿ ಎನ್ ವಿಚ್ ಈಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್. ಇಲ್ಲಿ ಬರ್ದಿನಿ ನೋಡ್ರಿ, ಎ ಎಮ್ ಬೈ ಪಿ ಎನ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್. ಅಂದ್ರೆ ನಾವು ಇದನ್ನು ಇಕ್ವೇಷನ್ 2 ಅಂತ ಇಟ್ಕೊತೀನಿ. ಎ ಎಮ್ ಬೈ ಪಿ ಎನ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಅನ್ನೋದನ್ನ ಇಕ್ವೇಷನ್ ನಂಬರ್ 2 ಅಂತ ತೊಗೊತೀನಿ ನಾನು. ನೋಡ್ಕೋರಿ, ಎ ಎಮ್ ಬೈ ಪಿ ಎನ್ ವಿಚ್ ಈಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಕಾಲ್ಡ್ ಆಸ್ ಇಕ್ವೇಷನ್ ನಂಬರ್ 1, ಇಕ್ವೇಷನ್ ನಂಬರ್ 2. ಸೊ ಫ್ರಾಮ್ 1 and 2, ಇಕ್ವೇಷನ್ ನಂಬರ್ 1 ಏನಿತ್ತು, ಏರಿಯಾ ಆಫ್ ಎ ಬಿ ಸಿ ಬೈ ಏರಿಯಾ ಆಫ್ ಪಿ ಕ್ಯೂ ಆರ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಇಂಟು ಎ ಎಮ್ ಬೈ ಪಿ ಎನ್ ಇತ್ತು. ನಾವು ಇಕ್ವೇಷನ್ 2 ಒಳಗೆ ಏನು ಸತ್ತೀವಿ, ಎ ಎಮ್ ಬೈ ಪಿ ಎನ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್. ಸೊ ಇದನ್ನ ಎ ಎಮ್ ಬೈ ಪಿ ಎನ್ ರಿಪ್ಲೇಸ್ ಮಾಡಿ ಇದರ ಜಗದೊಳಗಡೆ ಬಿ ಸಿ ಬೈ ಕ್ಯೂ ಆರ್ ಹಾಕೊಂಡು, ಸೊ ಬಿ ಸಿ ಇಂಟು ಬಿ ಸಿ ಸ್ಕ್ವೇರ್, ಕ್ಯೂ ಆರ್ ಇಂಟು ಕ್ಯೂ ಆರ್ ಸ್ಕ್ವೇರ್. ಹೆನ್ಸ್ ದ ಥಿಯರಮ್ ಈಸ್ ಪ್ರೂವ್ಡ್. ಈ ಥಿಯರಮನ್ನು ನೀವು ದಿವಸ ಈ ವಿಡಿಯೋ ನೋಡಿದ ಮೇಲೆ ಒಂದು 5 ರಿಂದ 6 ಸಲ ಬರುತ್ತೆ ತೆಗೀರಿ, ಒಮ್ಮೆ ಬರೋದಲ್ಲ ಥಿಯರಮ್. ಈ ರೀತಿ ತಿಳ್ಕೊಂಡು ಮಾಡ್ರಿ. ಸೊ ಇದೇ ಥಿಯರಮ್ ಆಧಾರವಾಗಿಟ್ಟುಕೊಂಡು ಪ್ರಾಬ್ಲಮ್ಸ್ ಅದಾವೆ. ಎಕ್ಸರ್ಸೈಸ್ 2.4 ಒಳಗಡೆ ಪ್ರಾಬ್ಲಮ್ಸ್ ಅದಾವೆ. ಈ ಥಿಯರಮ್ ನೆನಪಿರ್ಬೇಕು ನಿಮಗೆ. ಈ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಂದ್ರೆ ಪ್ರತಿ ಸ್ಟೇಟ್ಮೆಂಟು ಟು ಪ್ರೂವ್ ನೆನಪಿರಬೇಕು. ಏರಿಯಾಸ್ ಆಫ್ 2 ಸಿಮಿಲರ್ ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಟು ದ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸ್ಕ್ವೇರ್ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಸೊ ಫಸ್ಟ್ ಪ್ರಾಬ್ಲಮ್, let a triangle ABC is similar to triangle DEF and their areas be respectively 64 cm square and 121 cm square. Andra area of ABC 64, area of DEF 121. If EF equal to 15.4, then find the BC. Na beka nimge rough diagram haktini. I consider this as triangle ABC and its area is 64 and the another triangle PQR ಅಲ್ಲ DEF ತಗೋಬೇಕು, ಯಾಕಂದ್ರೆ ಅವ್ರು ಕೊಟ್ಟಾರಲ್ಲ DEF, and its area is 121 and EF is 15.4. then what is the length of BC? So these two are corresponding sides. ಹೇಳ್ರಿ ನೋಡೋಣ. solution. So area of ABC by area of DEF is equal to BC square by EF square. Correct? Area of ABC ಎಷ್ಟೈತಿ 64, area of DEF 121 equal to BC square divided by EF ಅಂದ್ರೆ ಎಷ್ಟೈತಿ ನೋಡಿ ಕೊಟ್ಟಾರ ಅವರು, that is 15.4 its whole square. ನೆನ್ಪಿಟ್ಕೋರಿ, 64 it is a perfect square of 8, 121 it is perfect square of 11 square equal to BC square by 15.4 its whole square. ಎಲ್ಲ ಕಡೆ ಸ್ಕ್ವೇರ್ ತೆಗೆದುಬಿಡ್ರಿ, 4 ಕಡೆ. ಇಲ್ಲಿ ಏನು ಉಳಿತು, 8 ಡಿವೈಡೆಡ್ ಬೈ 11 ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ 15.4. ಎಲ್ಲ ಕಡೆ ಸ್ಕ್ವೇರ್ ಕ್ಯಾನ್ಸಲ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಬಿ ಸಿ ಇಂಟು 11 ಇಸ್ ಈಕ್ವಲ್ ಟು 15.4 ಡಿವೈಡೆಡ್ ಬೈ 8. ಸೊ ಬಿ ಸಿ ಇಸ್ ಈಕ್ವಲ್ ಟು 15.4 ಇಂಟು 8 ಆಗುತ್ತೆ, ಯಾಕಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿವಲ್ಲ. ಸೊ 15.4 ಇಂಟು 8 ಡಿವೈಡೆಡ್ ಬೈ 11. ಇಲ್ಲಿ ಇಂಟು ಒಳಗಿತ್ತು, ಈ ಕಡೆ ಬಂದರೆ ಭಾಗಾಕಾರ ಆಯ್ತು. 11 ಒಂದ್ಲಿ 11, 4 ಉಳಿತು 44 ಆಯ್ತು, 11 4ಲಿ. ಸೊ ಬಿ ಸಿ ಇಸ್ ಈಕ್ವಲ್ ಟು 1.4 ಇಂಟು 8. 14 ಎಂಟ್ಲಿ ಎಷ್ಟು, 112. 112 ಅಂದರೆ ದಟ್ ಈಸ್ 11.2 ಸೆಂಟಿಮೀಟರ್ ಆಗುತ್ತೆ. ಸೊ ದ ಲೆಂತ್ ಆಫ್ ಬಿ ಸಿ ಈಸ್ 11.2 ಸೆಂಟಿಮೀಟರ್. ಏನು ಮಾಡಿದೀವಿ ಹೇಳ್ರಿ, ಥಿಯರಮ್ ಅಪ್ಲೈ ಮಾಡಿವಿ ನಾವು. ಏರಿಯಾ ಆಫ್ ದೀಸ್ 2 ಟ್ರಯಾಂಗಲ್ಸ್ ಆರ್ ಈಕ್ವಲ್ ಟು ಸ್ಕ್ವೇರ್ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಎರಡು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್, ಎಲ್ಲ ಕಡೆ ಸ್ಕ್ವೇರ್ ರಿಮೂವ್ ಮಾಡಿವಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿವಿ. ಸೊ 11 ಇಂದ ಭಾಗಿಸಿದ್ರೆ 1.4 ಇಂಟು 8 ದಟ್ ಇಸ್ 11.2 ಸೆಂಟಿಮೀಟರ್. ದಿಸ್ ಇಸ್ ದ ಲೆಂತ್ ಆಫ್ ಬಿ ಸಿ. ಸೆಕೆಂಡ್ ಪ್ರಾಬ್ಲಮ್, diagonals of a trapezium ABCD. Here ABCD is a trapezium and its diagonals are diagonal AC and diagonal DB with AB parallel to DC. ನೋಡ್ರಿ, arrow mark ಹಾಕಿ ಉದ್ದೇಶ ಏನಂದ್ರೆ these two are parallel to each other. So the side AB and CD are parallel to each other and the diagonals intersect each other. AC and DB intersect each other at the point O. If AB equal to 2CD, ಇದು ನೆನ್ಪಿಟ್ಕೋಬೇಕು, ನೀವು ಬರ್ಕೋಬೇಕು ಅದನ್ನ. AB is equal to 2CD. ಇದರ ಅರ್ಥ, ಈಗ ಸಿ ಡಿ ಲೆಂತ್ 2 ಸೆಂಟಿಮೀಟರ್ ಇದ್ರೆ ಇದ್ರ ಡಬಲ್, ಇದು 4 ಸೆಂಟಿಮೀಟರ್ ಇರುತ್ತೆ. ಇದು 5 ಸೆಂಟಿಮೀಟರ್ ಇದ್ರೆ ಇದು 10 ಸೆಂಟಿಮೀಟರ್ ಇರುತ್ತೆ, ಅಂದ್ರೆ ಇದ್ರ ಡಬಲ್. ಸೊ ಸಿ ಡಿ ಡಬಲ್ ಯಾರು ಇರ್ತಾರ ಅಂದ್ರೆ ಎ ಬಿ ಇರುತ್ತೆ. ಏನ್ ಕ್ವಶನ್ ಕೇಳ್ಯಾರ ಅವರು, ಫೈಂಡ್ ದ ರೇಷಿಯೋ ಆಫ್ ಏರಿಯಾಸ್ ಆಫ್ ಟ್ರಯಾಂಗಲ್ಸ್ ಎ ಒ ಬಿ ಅಂಡ್ ಸಿ ಒ ಡಿ. ಡಯಾಗ್ರಾಮ್ ಕಾಣಿಸಕತ್ತಲ್ಲ ಕ್ಲಿಯರ್ ಆಗಿ, ಎ ಒ ಬಿ ಅಂಡ್ ಸಿ ಒ ಡಿ ಈ 2 ಟ್ರಯಾಂಗಲ್ಸ್ ಏರಿಯಾ ಕಂಡುಹಿಡಿಬೇಕು. ನೆನ್ಪಿಟ್ಕೋರಿ, ಈ ಏರಿಯಾ ಕಂಡುಹಿಡಿಬೇಕಾದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವ ತಗೋಬೇಕು, ಇದರೊಳಗೆ ಎ ಬಿ ತಗೋಬೇಕು,
ಇದರೊಳಗಡೆ ಸಿ ಡಿ ತಗೋಬೇಕು. ನಮ್ಮ ಕೆಲಸ ಏನಂದ್ರೆ ಈ ಎರಡು ಟ್ರಯಾಂಗಲ್ದ ರೇಷೋ ಎಷ್ಟಿರುತ್ತೆ, ಏರಿಯಾದ ರೇಷೋ ಎಷ್ಟು ಬರುತ್ತಂತ ಕಂಡುಹಿಡಿಬೇಕು. ಸೊ ಫಸ್ಟ್ ಕನ್ಸಿಡರ್ ಆರ್ ಇನ್ ಟ್ರಯಾಂಗಲ್ ಎ ಒ ಬಿ ಆ್ಯಂಡ್ ಟ್ರಯಾಂಗಲ್ ಸಿ ಒ ಡಿ. ಅವ್ರು ಯಾವ ಟ್ರಯಾಂಗಲ್ ಏರಿಯಾ ಹೇಳ್ತಾರಲ್ಲ ಅದೇ ಟ್ರಯಾಂಗಲ್ಸನ್ನು ಕನ್ಸಿಡರ್ ಮಾಡ್ಕೋಬೇಕು. ಹೌದಾ? ನೋಡ್ಕೋರಿ, ಕರೆಕ್ಟಾಗಿ ನೋಡ್ಕೋರಿ. ಡಿ ಸಿ ಒ ಆ್ಯಂಗಲ್ ಡಿ ಸಿ ಒ ಈಸ್ ಈಕ್ವಲ್ ಟು ಒ ಎ ಬಿ. ಒ ಎ ಬಿ ಯಾವ ಡೈರೆಕ್ಷನ್ನ ಬಂದೆ ನೋಡ್ರಿ, ನಾನು ಹಿಂಗೆ ಬಂದು ಜಡ್ ಶೇಪಿಗೆ ಬಂದೆ. ಅಲ್ಟರ್ನೇಟ್ ಆ್ಯಂಗಲ್ಸ್. ಇನ್ನೂ ಒಂದು ಅಲ್ಟರ್ನೇಟ್ ಆ್ಯಂಗಲ್ಸ್ ಹೋಗ್ತೀನಿ, ಉಲ್ಟಾ ಜಡ್. ಸಿ ಡಿ ಒ ಒ ಬಿ ಎ ಆ್ಯಂಗಲ್ ಸಿ ಡಿ ಒ ಈಕ್ವಲ್ ಟು ಒ ಬಿ ಎ. ದೀಸ್ ಟು ಆರ್ alternate angles, and angle O equal to angle O cross ageti X shape, vertically opposite angles. These two are alternate, and angle O equal to angle O, that is common angle andre athwa vertically opposite angles adru andri. So the three angles of both the triangles are equal to each other. Therefore triangle AOB is similar to triangle COD. So these two becomes similar triangles. So the ratio of areas of two similar triangles, area of AOB by area of COD, which is equal to corresponding sides AB and CD. AOB ಒಳಗಡೆ AB, that is AB square divided by CD square. AB equal to ಎಷ್ಟು ಐತೆ ನೋಡ್ರಿ, ಇಲ್ಲಿ 2CD ಐತಿ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾ. 2CD its whole square divided by CD square. ಇದು ಎರಡನ್ನೂ ಸ್ಕ್ವೇರ್ ಮಾಡಬೇಕು. ಎರಡು ಎರಡಲಿ 4, ಸಿ ಡಿಯನ್ನು ಸ್ಕ್ವೇರ್ ಮಾಡಿರಿ, ದಟ್ ಈಸ್ ಸಿ ಡಿ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಸಿ ಡಿ ಸ್ಕ್ವೇರ್. ಯಾರು ಕ್ಯಾನ್ಸಲ್ ಆದ್ರೆ ಹೇಳ್ರಿ ನೋಡೋಣ. ಏರಿಯಾ ಆಫ್ ಎ ಒ ಬಿ ಬೈ ಏರಿಯಾ ಆಫ್ ಸಿ ಒ ಡಿ. ಸಿ ಡಿ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ದಟ್ ಈಸ್ 1. ಸೊ ಏರಿಯಾ ಆಫ್ ಎ ಒ ಬಿ ಡಿವೈಡೆಡ್ ಬೈ ಏರಿಯಾ ಆಫ್ ಸಿ ಒ ಡಿ ವಿಚ್ ಈಸ್ ಈಕ್ವಲ್ ಟು 4/1. ಇದನ್ನು ಓದಬೇಕಾದ್ರೆ ಏರಿಯಾ ಆಫ್ ಎ ಒ ಬಿ ಇಸ್ ಟು ಏರಿಯಾ ಆಫ್ ಸಿ ಒ ಡಿ ಇಸ್ ಈಕ್ವಲ್ ಟು 4:1. ನಿಮಗೆ ಅವ್ರು ಕ್ವಶನ್ ಏನು ಕೇಳಿದ್ರು ಗೊತ್ತಾ? ಫೈಂಡ್ ದ ರೇಷಿಯೋ ಆಫ್ ಏರಿಯಾಸ್ ಆಫ್ ಟ್ರಯಾಂಗಲ್ಸ್ ಎ ಒ ಬಿ ಆ್ಯಂಡ್ ಸಿ ಒ ಡಿ. ಫಸ್ಟ್ ಯಾವ್ದೈತಿ? ಇಲ್ಲ ಎ ಒ ಬಿ ಐತಿ, ಆಮೇಲೆಗೆ ಸಿ ಒ ಡಿ ಐತಿ. ಇಲ್ಲಿ ಫಸ್ಟ್ ಎ ಒ ಬಿನ ಬರಿಬೇಕು ನೀವು. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಬಿ ಈಸ್ ಟು ಏರಿಯಾ ಆಫ್ ಟ್ರಯಾಂಗಲ್ ಸಿ ಒ ಡಿ ವಿಚ್ ಈಸ್ ಈಕ್ವಲ್ ಟು 4:1. ಇದನ್ನ ಭಾಳ ಸಲ ಕೇಳ್ಯಾರ, 3 ಮಾರ್ಕ್ಸಿಗೆ ಕೇಳ್ಯಾರ ಈ ಪ್ರಾಬ್ಲಮನ್ನು. ಭಾಳ ಸಲ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್. ಇನ್ ದ ಫಿಗರ್ ಕೊಟ್ಟಾರ ಅವರು. ಇನ್ ದ ಫಿಗರ್ ಎ ಬಿ ಸಿ ಆ್ಯಂಡ್ ಡಿ ಬಿ ಸಿ ಕಾಣಿಸ್ತಾವಲ್ಲ, ಎ ಬಿ ಸಿ ಆ್ಯಂಡ್ ಡಿ ಬಿ ಸಿ, ದೀಸ್ ಟು ಟ್ರಯಾಂಗಲ್ಸ್ ಆರ್ ಆನ್ ದ ಸೇಮ್ ಬೇಸ್ ಬಿ ಸಿ. ಎರಡು ಟ್ರಯಾಂಗಲ್ಸು ಸೇಮ್ ಬೇಸ್ ಬಿ ಸಿ ಮೇಲೇನೆ ಅದಾವು. ಇಫ್ ಎ ಡಿ ಇಂಟರ್ಸೆಕ್ಟ್ ಬಿ ಸಿ ಆಟ್ ಓ, ಅಂದರೆ ಡಯಾಗೋನಲ್ ಎ ಡಿ ಇಂಟರ್ಸೆಕ್ಟ್ ಡಯಾಗೋನಲ್ ಬಿ ಸಿ ಆಟ್ ದ ಪಾಯಿಂಟ್ ಓ, ಶೋ ದ್ಯಾಟ್ ಏರಿಯಾ ಆಫ್ ಎ ಬಿ ಸಿ ಬೈ ಏರಿಯಾ ಆಫ್ ಡಿ ಬಿ ಸಿ ಇಸ್ ಈಕ್ವಲ್ ಟು ಎ ಒ ಬೈ ಡಿ ಒ. ಎ ಒ ಬೈ ಡಿ ಒ ಅಂತ ನಾವು ಪ್ರೂವ್ ಮಾಡಬೇಕು. ಫಸ್ಟ್ ಅಬ್ಸರ್ವ್ ಮಾಡ್ರಿ, ಇದನ್ನು ಪ್ರೂವ್ ಮಾಡ್ಬೇಕಂದ್ರೆ ನಮಗೆ ಇಲ್ಲಿ ಹೈಟ್ ಇಲ್ಲ, ಎರಡು ಟ್ರಯಾಂಗಲಿಗೂ ಹೈಟ್ ಇಲ್ಲ. ದೇರ್ ಫೋರ್ ನಾವು ಮಾಡ್ಕೋಬೇಕು ಅದನ್ನು. ಡ್ರಾ ಎ ಎಮ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಆ್ಯಂಡ್ ಅನದರ್ ಒನ್ ಡಿ ಎನ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಡಿ ಎನ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಆ್ಯಂಡ್ ಎ ಎಮ್ ಇಸ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ನಾವು ಹಾಕೋಬೇಕು, ಅದನ್ನು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಸೊ ನೌ ವಿ ಗೆಟ್ ಟ್ರೂ ಟ್ರಯಾಂಗಲ್ಸ್, that is triangle AOM and triangle OND. See here, in triangle AOM and triangle DON. So angle M equal to angle N equal to 90 degree, and for both the triangles angle O equal to angle O, common angle. Therefore triangle AOM is similar to triangle DON because based on the angle concept these two triangles are similar. So if these two triangles are similar, then their corresponding sides are in the same ratio. So the corresponding sides are AM, ಈ ಕಡೆಗೆ ಟ್ರಯಾಂಗಲ್ ಒಳಗೆ DN, which is equal to AO divided by DO. AO divided by DO. ಕಾಣಿಸಕತ್ತೈತಿ? AO by DO. Next, ಈಗ ಏರಿಯಾ ಬರಿತೀನಿ. ಸೊ ದ ಏರಿಯಾಸ್ ಆಫ್ ದೀಸ್ ಟು ಸಿಮಿಲರ್ ಟ್ರಯಾಂಗಲ್ಸ್, ಏರಿಯಾ ಆಫ್ ಅವ್ರು ಕೊಟ್ಟಿದ್ರಲ್ಲ ಅದನ್ನೇ ಬರಿಬೇಕಪ್ಪಿ. ಏರಿಯಾ ಆಫ್ ಎ ಬಿ ಸಿ ಬೈ ಏರಿಯಾ ಆಫ್ ಡಿ ಬಿ ಸಿ
ವಿಚ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ನೋಡ್ಕೋರಿ ಎ ಬಿ ಸಿ ಒಳಗಡೆ ಬೇಸು ಬಿ ಸಿ ಹೈಟ್ ಎ ಎಮ್, ಡಿ ಬಿ ಸಿ ಒಳಗೂ ಬೇಸ್ ಬಿ ಸಿ ಹೈಟ್ ಡಿ ಎನ್ ಬರಿತೀನಿ ನೋಡ್ರಿ. ಹಾಫ್ ಬೇಸ್ ಈಸ್ ಬಿ ಸಿ ಇಂಟು ಹೈಟ್ ಈಸ್ ಎ ಎಮ್ ಇನ್ ದ ಫಸ್ಟ್ ಟ್ರಯಾಂಗಲ್. ಹಿಯರ್ ಹಾಫ್ ಬೇಸ್ ಈಸ್ ಆಲ್ಸೋ ಬಿ ಸಿ ಆ್ಯಂಡ್ ಹೈಟ್ ಈಸ್ ಡಿ ಎನ್. ನೋಡ್ರಿ ಯಾವ್ಯಾವ ಕ್ಯಾನ್ಸಲ್ ಹಾಕೋ, ಹಾಫ್ ಹಾಫ್ ಗೆಟ್ ಕ್ಯಾನ್ಸಲ್, ಬಿ ಸಿ get cancel. So we left with AM by DN. So area of ABC by area of DBC which is equal to AM by DN. ನೋಡ್ರಿ ಇಲ್ಲಿ ನಾ ಇದಕ್ಕೆ ಇಕ್ವೇಶನ್ ನಂಬರ್ 1 ಅಂತೀನಿ, ಇದಕ್ಕೆ ಇಕ್ವೇಶನ್ ನಂಬರ್ 2 ಅಂತೀನಿ. ಫ್ರಾಮ್ 1 and 2 AM by DN equal to ಯಾರದರ ಇಲ್ಲಿ AO by DO. So area of ABC by area of DBC which is equal to AO by DO, because from 1 and 2 area of ABC by area of DBC equal to AO by DO. ಇದನ್ನೆಲ್ಲ ಪ್ರೂವ್ ಮಾಡಬೇಕಾಗಿದ್ದು. ರೈಟ್. Fourth problem. If the areas of two similar triangles are equal, prove that they are congruent. ನೋಡ್ರಿ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಕ್ಕೆ 4 ಪಾಸ್ಟುಲೇಟ್ಸ್ ಅದಾವು. SAS, ASA, RHS, SSS ಪಾಸ್ಟುಲೇಟ್. ಸೊ ಈ 4 ಪಾಸ್ಟುಲೇಟ್ ಒಳಗಡೆ ಯಾವ ಪಾಸ್ಟುಲೇಟ್ ಅನ್ನು ಹಾಕಿದ್ರೆ ನಮಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದು ನೋಡ್ಕೋಬೇಕು. ಫಸ್ಟ್ ಅವ್ರು ಏನು ಹೇಳ್ಯಾರ, ದ ಏರಿಯಾಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಈಕ್ವಲ್, ಅಂದ್ರೆ ಏರಿಯಾ ಆಫ್ ಬೋತ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಕನ್ಸಿಡರ್ ಟೂ ಟ್ರಯಾಂಗಲ್ಸ್. ಐ ಕನ್ಸಿಡರ್ ಟ್ರಯಾಂಗಲ್ ABC and another one triangle PQR. So ಅವ್ರೇನು ಹೇಳ್ಯಾರ, these two triangles are similar and areas of with these two triangles are equal. It means area of triangle ABC is equal to area of triangle PQR. ಅನ್ಸುತ್ತಲ್ಲ ಎಲ್ಲರಿಗೂ? ಸೊ ಏರಿಯಾ ಬೋತ್ ಟ್ರಯಾಂಗಲ್ಸ್ ಹ್ಯಾವ್ ಈಕ್ವಲ್ ಏರಿಯಾಸ್. ಸೊ ಏರಿಯಾ ಆಫ್ ಟ್ರಯಾಂಗಲ್ PQR ಇದ್ರ ಕೆಳಗಡೆ ಹಾಕ್ತೀನಿ. ಇಲ್ಲಿ ಏನು ಉಳಿತೈತಿ, 1 ಉಳಿತೈತಿ. ನೋಡ್ಕೊರಿ, ಏರಿಯಾ ಆಫ್ ABC ಬೈ ಏರಿಯಾ ಆಫ್ PQR ಇಸ್ ಈಕ್ವಲ್ ಟು 1. ಯಾಕೆ ಹೇಳ್ರಿ, 1 ಇಂಟು ಏರಿಯಾ ಆಫ್ PQR ಈಸ್ ಏರಿಯಾ ಆಫ್ PQR. ಸೊ ಇದರ ಏನು ಉಳಿದಿಲ್ಲ ಅನ್ಕೋಬೇಡ್ರಿ, ಈ ಕಡೆ ಹಾಕಿರಲ್ಲ, 1 ಉಳಿತೈತಿ. ಸೊ ವಿ ನೋ ದ್ಯಾಟ್ ಏರಿಯಾ ಆಫ್ ABC ಡಿವೈಡೆಡ್ ಬೈ ಏರಿಯಾ ಆಫ್ PQR ವಿಚ್ ಈಸ್ ಈಕ್ವಲ್ ಟು BC ಸ್ಕ್ವೇರ್ ಡಿವೈಡೆಡ್ ಬೈ QR ಸ್ಕ್ವೇರ್. ಥಿಯರಮ್ ಅನ್ನು ಪ್ರೂವ್ ಮಾಡಿವಿ. Areas of two similar triangles are equal to the square of their corresponding sides. ಸೊ ಇಲ್ಲಿ ಅಂದ್ರೆ ಏನು ಗೊತ್ತಾಯ್ತು, ಏರಿಯಾ ಆಫ್ ಟ್ರಯಾಂಗಲ್ ABC ಬೈ ಏರಿಯಾ ಆಫ್ ಟ್ರಯಾಂಗಲ್ PQR ಈಕ್ವಲ್ ಟು ಎಷ್ಟೈತಿ, 1. ನಾನು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ 1 ಈಸ್ ಈಕ್ವಲ್ ಟು BC ಸ್ಕ್ವೇರ್ ಬೈ QR ಸ್ಕ್ವೇರ್. ಈಗ QR ಸ್ಕ್ವೇರ್ ಇಂಟು 1 ಎಷ್ಟಾಯ್ತು, QR ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು BC ಸ್ಕ್ವೇರ್. ಎರಡು ಕಡೆ ಸ್ಕ್ವೇರನ್ನು ರಿಮೂವ್ ಮಾಡೋಣ. ಏನು ಉಳಿತಪ್ಪ ನಮಗೆ, QR ಇಸ್ ಈಕ್ವಲ್ ಟು BC ಅಥವಾ BC ಈಕ್ವಲ್ ಟು QR. ಎರಡು ಒಂದೇ, ನೆನ್ಪಿಟ್ಕೋರಿ. ಸಮಚಿಹ್ನೆ ಇದ್ದಾಗ ಎರಡನ್ನೂ ಯಾವ ಕಡೆ ಆದರೂ ಬರೀಬಹುದು, ಸಮಚಿಹ್ನೆ ಇದ್ದಾಗ ಮಾತ್ರ. ಸೊ ಸಿಮಿಲರ್ಲಿ ಅಂದ್ರೆ ಅದೇ ರೀತಿ, ಇದೇ ರೀತಿನೇ ಈಗ BC ಈಕ್ವಲ್ ಟು QR ಅಂತ ಪ್ರೂವ್ ಮಾಡಿದ್ವಿ. ಇದೇ ರೀತಿ ಇನ್ನೂ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವ್ಯಾವುದಾವು, ABಗೆ PQ ಐತಿ, ABಗೆ PQ, ಆಮೇಲೆ ACಗೆ PR ಐತಿ. ಹೌದಾ, ಅವು ಎರಡು ಈಕ್ವಲ್ ಇರ್ತಾವೆ. ಸಿಮಿಲರ್ಲಿ AB ಈಕ್ವಲ್ ಟು PQ and AC equal to PR. So in triangle ABC and triangle PQR, the corresponding sides AB equal to PQ, BC equal to QR and AC equal to PR. ಯಾವ ಪಾಸ್ಟುಲೇಟ್ ಬಂತ ಹೇಳ್ರಿ ಇದು, in two triangles 3 sides of one triangle are equal to 3 sides of or corresponding 3 sides of the another triangle, then these two triangles are congruent. So triangle ABC congruent to triangle PQR. ಯಾವ ಪಾಸ್ಟುಲೇಟ್ ಹೇಳ್ರಿ, ಎಸ್ 3 sides. ಇದು ಕಾಂಗ್ರುಯೆಂಟ್ ಚಿಹ್ನೆ. ಬರೇ ಇದನ್ನಷ್ಟೇ ಮ್ಯಾಗಲ್ ಬರೆದ್ರೆ ಸಿಮಿಲರ್, ಆ ಚಿಹ್ನೆ ಹಾಕಿ ಕೆಳಗಡೆ ಈಕ್ವಲ್ ಚಿಹ್ನೆ ಬರೆದ್ರೆ ಕಾಂಗ್ರುಯೆಂಟ್. So these two triangles are congruent based on SSS postulate. Next, fifth question. D, E and F are respectively the midpoints of sides AB, BC and CA. ಇದರ ಅರ್ಥ D is midpoint of AB,
E is midpoint of BC and F is midpoint of CA. ಬೇಕಾದ್ರೆ ಡಯಾಗ್ರಾಮ್ ನೋಡ್ಕೊರಿ. Here D is midpoint of side AB. E is midpoint of side BC. F is midpoint of side AC. Of triangle ABC. Find the ratio of areas of triangle DEF and ABC. ಈ ಸನ್ ಟ್ರಯಾಂಗಲ್ ಐತಲ್ಲ, ಪಿಂಕ್ ಕಲರ್ ಟ್ರಯಾಂಗಲ್, ಇದ್ರ ಏರಿಯಾ ಮತ್ತೆ ಈ ಚಾಕ್ಲೇಟ್ ಕಲರ್ ಟ್ರಯಾಂಗಲ್ ABC ಐತಲ್ಲ, ಅದರ ಏರಿಯಾ ರೇಷಿಯೋ ಎಷ್ಟಿರುತ್ತೆ ಅಂತ ಕಂಡುಹಿಡಿಯಬೇಕು. ರೇಷಿಯೋ ಕಂಡುಹಿಡಿ ಅಂದಾಗ ನಿಮಗೆ ಕಂಪಲ್ಸರಿ ನಂಬರ್ನೊಳಗನೆ ಆನ್ಸರ್ ಬರುತ್ತೆ, ಅದನ್ನ ನೆನ್ಪಿಟ್ಕೋಬೇಕು. ಸ್ಟಾರ್ಟ್ ಮಾಡೋಣ ಈಗ ಸೊಲ್ಯೂಷನ್. ರೈಟ್, ಸೊಲ್ಯೂಷನ್ ನೀವೇನು ಹೇಳಿದ್ರಿ? ಡಿ ಈಸ್ ಮಿಡ್ ಪಾಯಿಂಟ್ ಆಫ್, ಹೇಳ್ರಿ ಎದ್ರದ್ದು? ಡಿ ಈಸ್ ಮಿಡ್ ಪಾಯಿಂಟ್ ಆಫ್ ಸೈಡ್ ಎ ಬಿ. ಡಿ ಈಸ್ ಮಿಡ್ ಪಾಯಿಂಟ್ ಆಫ್ ಸೈಡ್ ಎ ಬಿ and DE which is equal to half of AC. ನೆನ್ಪಿಟ್ಕೋರಿ, DE ಪ್ಯಾರಲಲ್ ಟು ಸೈಡ್ AC. ಹೌದಾ? DE ಪ್ಯಾರಲಲ್ ಟು AC. ಆಮೇಲೆ DE ಲೆಂತ್ ಎಷ್ಟು ಇರುತ್ತಂದ್ರೆ AC ಎಷ್ಟು ಇರುತ್ತೆ ಅದರ ಅರ್ಧ. ಈಗ AC ಲೆಂತ್ 6 ಸೆಂಟಿಮೀಟರ್ ಇದ್ರೆ DE ಲೆಂತ್ ಅದರ ಅರ್ಧ 3 ಸೆಂಟಿಮೀಟರ್ ಇರುತ್ತೆ. ಸೊ DE ಇಟ್ ಈಸ್ ಹಾಫ್ ಆಫ್ AC. ಈಗ ಏನು ಮಾಡ್ತೀನಿ ನೋಡ್ರಿ, ನಾನು ಈಗ ಎ ಸಿನೇ ಈ ಕಡೆ ತೊಗೊಂಡ್ಬಿಡ್ತೀನಿ ನಾ. DE ಡಿವೈಡೆಡ್ ಬೈ AC ವಿಚ್ ಈಸ್ ಈಕ್ವಲ್ ಟು 1/2 ಉಳಿತು. ಕರೆಕ್ಟಾ? ರೈಟ್. ಈಗ ಸ್ಟಾರ್ಟ್ ಮಾಡೋಣ. ಈಗ ನೆಕ್ಸ್ಟ್, ಆ್ಯಂಡ್ DE ಈಸ್ ಆಲ್ಸೋ ಪ್ಯಾರಲಲ್ ಟು AC. DE ಈಸ್ ಪ್ಯಾರಲಲ್ ಟು AC. ನೆಕ್ಸ್ಟ್, ಏರಿಯಾ ಆಫ್ DEF divided by area of ABC which is equal to DE square divided by AC square. ಯಾಕೆ ತೊಗೊಂಡೆ ಹೇಳ್ರಿ ಉನ್ನೆ? ಯಾಕಂದ್ರೆ DEF ಟ್ರಯಾಂಗಲ್ ಒಳಗಡೆ DE, ABC ಟ್ರಯಾಂಗಲ್ ಒಳಗಡೆ AC ತೊಗೊಂಡಿನಿ. ದೀಸ್ ಟು ಆರ್ ಕರಸ್ಪಾಂಡಿಂಗ್ ಸೈಡ್ಸ್. ನೀವೇನು ಹೇಳಿದ್ರಿ ಥಿಯರಮ್ನಾಗ? ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಟು ಸ್ಕ್ವೇರ್ ಆಫ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್. ಸೊ ಏರಿಯಾ ಆಫ್ DEF divided by area of ABC equal to DE square by AC square. ಸೊ ಇದನ್ನು ಹಿಂಗೂ ಬರೀಬಹುದಪ್ಪಿ, ನೆನ್ಪಿಟ್ಕೋರಿ. ಇದನ್ನು DE divided by AC ಇಟ್ಸ್ ಹೋಲ್ ಸ್ಕ್ವೇರ್ ಅಂತಲೂ ಬರೀಬಹುದು, ನೆನ್ಪಿಟ್ಕೋರಿ. ಸ್ಕ್ವೇರನ್ನು ಒಂದೇ ಸಲ ಬರೀಬಹುದು. ಈಗ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ನಾಗ ಹೇಳ್ತೀವಿ ನಾವು, A by B raised to M is equal to A raised to M by B raised to M ಅಂತ ಹೇಳ್ತೀವಲ್ಲ, ಆ ರೀತಿ. ಸೊ DE by AC ಅಂದ್ರೆ ಎಷ್ಟೈತಿ? ಹಾಫ್. ದಟ್ ಈಸ್ ಹಾಫ್ ಇಟ್ಸ್ ಸ್ಕ್ವೇರ್. ಒಂದನ್ನು ಸಪರೇಟ್ ಸ್ಕ್ವೇರ್ ಮಾಡಬೇಕು, ಎರಡನ್ನು ಸಪರೇಟ್ ಆಗಿ ಸ್ಕ್ವೇರ್ ಮಾಡಬೇಕು. ಸೊ ಏರಿಯಾ ಆಫ್ DEF ಡಿವೈಡೆಡ್ ಬೈ ಏರಿಯಾ ಆಫ್ ABC ಈಕ್ವಲ್ ಟು, ಒಂದನ್ನು ಸ್ಕ್ವೇರ್ ಮಾಡಿರಿ 1, ಎರಡನ್ನು ಸ್ಕ್ವೇರ್ ಮಾಡಿರಿ 4. ಸೊ ಎಷ್ಟು ಬಂತು? 1:4. ಸೊ ಏರಿಯಾ ಆಫ್ DEF ಈಸ್ ಟು ಏರಿಯಾ ಆಫ್ ABC ಈಸ್ ಈಕ್ವಲ್ ಟು 1:4. ಸೊ ಏರಿಯಾ ಆಫ್ DEF ಈಸ್ ಟು ಏರಿಯಾ ಆಫ್ ABC ವಿಚ್ ಈಸ್ ಈಕ್ವಲ್ ಟು 1:4. ಈ ರೀತಿ ಬರುತ್ತೆ, ನೆನ್ಪಿಟ್ಕೋರಿ. ಈ ಪ್ರಾಬ್ಲಮನ್ನು 3 ಮಾರ್ಕ್ಸಿಗೆ ಸಾಕಷ್ಟು ಸಲ ಕೇಳ್ಯಾರ. ಯಾಕೆ ಇದನ್ನ ಇಂಪಾರ್ಟೆಂಟ್ ಅಂದರೆ ಈ ಥಿಯರಮ್ಮು ಅಥವಾ ಈ ಪ್ರಾಬ್ಲಮ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಒಂದು ಸಲ ಇಲ್ಲಿ ನಿಮ್ಮ ಆನ್ಸರ್ ಎಷ್ಟು ಬಂದೈತಿ? 1:4 ಬಂದೈತಿ. ಯಾವುದಕ್ಕೆ? DEF ಮತ್ತು ABCಗೆ. ಇನ್ನೊಂದ್ಸಲ ಕ್ವಶನ್ ಪರ್ನ ಏನು ಮಾಡೋಣ? ಏರಿಯಾ ಆಫ್ ABC ಇಷ್ಟು ಏರಿಯಾ ಆಫ್ DEF ಕೊಟ್ಟಾಗ 4:1 ಬರುತ್ತೆ ಆನ್ಸರ್. ಫಸ್ಟ್ ಯಾವ ಟ್ರಯಾಂಗಲ್ ಬರೀತೀರಿ ಅದೇ ರೇಷಿಯೋ ಬರೀಬೇಕು. ಡೈಗ್ರಾಮ್ ಒಂದ್ಸಲ ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ. ಈ ಟ್ರಯಾಂಗಲ್ DEF ಅದಾವಲ್ಲ, ಇಂಥವು ಎಷ್ಟು ಅದಾವ ಇಲ್ಲೇ ನೋಡ್ಕೋರಿ? 4 ಅದಾವು. ಸೊ ಇದು ಒಂದು ಟ್ರಯಾಂಗಲ್ ABC ಒಳಗೆ ಅಂಥವು 4 ಅದಾವು. ಸೊ 1:4 ಅಂತ ಅರ್ಥ ಆನ್ಸರ್. ನೆಕ್ಸ್ಟ್, ಲಾಸ್ಟ್ ಪ್ರಾಬ್ಲಮ್. ಪ್ರೂವ್ ದ್ಯಾಟ್ ದ ರೇಷಿಯೋಸ್ ಆಫ್ ಏರಿಯಾಸ್ ಆಫ್ 2 ಸಿಮಿಲರ್ ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ದಿ ರೇಷಿಯೋ ಆಫ್ ದೇರ್ ಕರಸ್ಪಾಂಡಿಂಗ್ ಮೀಡಿಯನ್ಸ್. ಒಂದ್ಸಲ ಎಕ್ಸಾಮ್ನಾಗ ಏನು ಮಾಡಿದ್ರು, ಈ ಪ್ರಾಬ್ಲಮ್ ಕೇಳಿದ್ರು. ಇದು ಪ್ರಾಬ್ಲಮ್, ನಾಟ್ ಎ ಥಿಯರಮ್. ಎಲ್ಲರೂ ಏನು ಮಾಡಿಬಿಟ್ರು ಅಂದರೆ ಥಿಯರಮ್ಮೇ ಬಿಡಿಸ್ಬಿಟ್ರು. ಅದಕ್ಕೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಸ್ಟೂಡೆಂಟ್ಸ್. ನೀವು ಥಿಯರಮ್ ಬಿಡಿಸ್ಬೇಕಾದ್ರೆ ಥಿಯರಮ್ಮೇ ಬೇರೆ ಇರುತ್ತೆ, ಇದನ್ನು ಕೊಟ್ಟಿರೋದೇ ಬೇರೆ ಐತಿ. ಇಲ್ಲಿ ಇದು ಸ್ಕ್ವೇರ್ ಆಫ್ ದೇರ್ ಕರಸ್ಪಾಂಡಿಂಗ್ ಮೀಡಿಯನ್ಸ್ ಐತಿ. ಥಿಯರಮ್ನೊಳಗೆ ಏನಿತ್ತು? ಸ್ಕ್ವೇರ್ ಆಫ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಅಂತ ಇತ್ತು. ಇಲ್ಲೇ ಕರಸ್ಪಾಂಡಿಂಗ್ ಮೀಡಿಯನ್ ಅಂತ ಐತಿ. ನೆನ್ಪಿಟ್ಕೋರಿ, ಫಸ್ಟ್ ಮೀಡಿಯನ್ ಅಂದ್ರೆ ಅಂತ ಗೊತ್ತಿರಬೇಕು. ಮೀಡಿಯನ್ ಈಸ್ ಎ ಲೈನ್ ಜಾಯ್ನಿಂಗ್ ಮಿಡ್ ಪಾಯಿಂಟ್ ಆಫ್ ಬೇಸ್ ಆಫ್ ಎ ಟ್ರಯಾಂಗಲ್ ಟು ಇಟ್ಸ್ ಅಪೋಸಿಟ್ ವರ್ಟೆಕ್ಸ್. ಅಂದ್ರೆ ಮೀಡಿಯನ್ ಅಂದ್ರೆ ಇಲ್ಲೇನು BC ಐತಿ, ಇದರ ಮಿಡ್ ಪಾಯಿಂಟ್ ಅನ್ನ ಅದರ ಅಪೋಸಿಟ್ ವರ್ಟೆಕ್ಸ್ಗೆ, ಅಪೋಸಿಟ್ ಪಾಯಿಂಟಿಗೆ ಜಾಯಿನ್ ಮಾಡೋದೇ ಮಿಡ್ ಪಾಯಿಂಟ್, ಇದು ಮೀಡಿಯನ್ ಆಗಿರ್ತೈತಿ. ಹಿಯರ್ AP ಇಸ್ ಮೀಡಿಯನ್ ಅಂಡ್ DQ ಇಸ್ ಮೀಡಿಯನ್, ಅಂಡ್ ಹಿಯರ್ Q ಇಸ್ ಮಿಡ್ ಪಾಯಿಂಟ್ ಆಫ್ EF,
Here P is midpoint of BC. So the line joining midpoint of base of a triangle to its opposite vertex becomes median. Start ಮಾಡೋಣ theorem na. Right. ಹಿಂಗೆ ಡೈರೆಕ್ಟ್ ಬಿಡಿಸ್ಬಿಡ್ರಿ, ಇದು ಪ್ರಾಬ್ಲಮ್ ಅಲ್ಲ. ಹೆಂಗಾದರೂ ಅಥವಾ ನೀವು ಬರ್ಕೊತಿದ್ರೆ ಬರ್ಕೋರಿ. ಗಿವನ್ ಏನಪ್ಪ, ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಯಾಕೆ ಹೇಳ್ರಿ, ಅವರೇ ಹೇಳಿದ್ರು ದೀಸ್ ಟು ಆರ್ ಸಿಮಿಲರ್ ಟ್ರಯಾಂಗಲ್ಸ್. ಸೊ ಇಫ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್, ದೆನ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಎ ಬಿ ಡಿವೈಡೆಡ್ ಬೈ ಡಿ ಇ is equal to BC by EF is equal to AC by DF. AC by DF. Next, to prove ಏನು ಸಾಧಿಸಬೇಕು ಹೇಳ್ರಿ ನೋಡೋಣ. ಏರಿಯಾ ಆಫ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಡಿ ಇ ಎಫ್ ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ದರ್ ಕರಸ್ಪಾಂಡಿಂಗ್ ಮೀಡಿಯನ್ಸ್. ಮೀಡಿಯನ್ಸ್ ಯಾರ್ಯಾರು ಇಲ್ಲೇ ಎ ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಕ್ಯೂ ಸ್ಕ್ವೇರ್ ಅಂತ ಪ್ರೂವ್ ಮಾಡ್ಬೇಕು ನಾವು. ಹೌದಾ? ರೈಟ್. ನೆಕ್ಸ್ಟ್ ಪ್ರೂಫ್ ನೋಡ್ರಿ. ಪ್ರಾಬ್ಲಮ್ನೊಳಗೂ ನೀವು ಗಿವನ್ ಟು ಪ್ರೂಫ್ ಮಾಡ್ಕೋಬಹುದು, ಹಂಗೇನು ಪ್ರಾಬ್ಲಮ್ ಇಲ್ಲ. ಮತ್ತು ಥಿಯರಮ್ನೊಳಗನೆ ಯಾವ ಇರಬೇಕಂತ ರೂಲ್ಸೂ ಇಲ್ಲ. ನಾವು ನಮ್ಮ ಕನ್ವೀನಿಯನ್ಸಿಗೆ ಮಾಡ್ಕೋಬಹುದು. ಇಲ್ಲ ನೀವು ಇವು ಬೇಡ ಸರ್ ಅಂದರೆ ಡೈರೆಕ್ಟೇ ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಹಿಯರ್ ಫಸ್ಟ್ ಐ ಕನ್ಸಿಡರ್ ಟ್ರಯಾಂಗಲ್ ಎ ಟ್ರಯಾಂಗಲ್ ಬೇಡ, ಫಸ್ಟ್ ನಾನು ಏನು ಮಾಡ್ತೀನಿ ಅಂದ್ರೆ ಬಿ ಪಿ ಅಂತ ಬರೀತೀನಿ. ಸೊ ಬಿ ಸಿ ಇಸ್ ಈಕ್ವಲ್ ಟು 2 times ಬಿ ಪಿ ಆ್ಯಂಡ್ ಇ ಎಫ್ ಇಸ್ ಈಕ್ವಲ್ ಟು 2 times ಇ ಕ್ಯೂ. ಯಾಕೆ ಹೇಳ್ರಿ, ನೀವು ಇದು ಮಿಡ್ ಪಾಯಿಂಟ್ ಅಂತ ಹೇಳಿರಿ. ಸೊ ಬಿ ಪಿ ಅಷ್ಟಿರುತ್ತೆ, ಪಿ ಸಿನೂ ಅಷ್ಟೇ ಇರುತ್ತೆ. ಇದ್ರ ಡಬಲ್ ಬಿ ಸಿ ಇರುತ್ತೆ. ಇದು 2 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್ ಇದ್ದರೆ ಟೋಟಲ್ ಎಷ್ಟಾಯಿತು 4 ಸೆಂಟಿಮೀಟರ್, ಅಂದರೆ 2 ಡಬಲ್ ಇರುತ್ತೆ. ಸೊ ಬಿ ಇ divided by EF, BE by EF, and B ಎಲ್ಲ ಇದು BC ಆಗಬೇಕು, ಸಾರಿ, BC by EF is equal to 2BP divided by 2EQ. So 2 get cancelled. Therefore BC by EF is equal to BP by EQ. BP by EQ. ಈಗ ನೋಡ್ಕೋರಿ, ನೀವು ಬಿ ಪಿ ಬೈ ಇ ಕ್ಯೂ ಅಂತ ಕರಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ರಿ. ನಮಗೇನು ಬೇಕು, ಬಿ ಪಿ ಬೈ ಇ ಕ್ಯೂ ವಿಚ್ ಈಸ್ ಈಕ್ವಲ್ ಟು ಎ ಪಿ ಬೈ ಡಿ ಕ್ಯೂ ಬರಬೇಕು. ಹಾಗಾದ್ರೆ ಎ ಪಿ ಬರ್ಬೇಕಂದ್ರೆ ಯಾವ ಕನ್ಸಿಡರ್ ಮಾಡಬೇಕು, ಟ್ರಯಾಂಗಲ್ ಎ ಬಿ ಕ್ಯೂ ಆ್ಯಂಡ್ ಟ್ರಯಾಂಗಲ್ ಡಿ ಇ ಕ್ಯೂ ಅನ್ನು ಕನ್ಸಿಡರ್ ಮಾಡಿ. ಇವು 2 ಟ್ರಯಾಂಗಲ್ಸ್ ಸಿಮಿಲರ್ ಆದರೆ ಮಾತ್ರ ಈ ಕರಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ ಸಮನಾಗಿ ಬರುತ್ತೆ. ನೋಡ್ಕೋರಿ. ರೈಟ್. ಲೆಟ್ ಅಸ್ ಕನ್ಸಿಡರ್ triangle ABB and DQE. So in these 2 triangles, angle P equal to angle Q and angle B equal to angle E. These 2 are corresponding side angles. So triangle APB is similar to triangle DQE. These 2 triangles are similar. So if these 2 triangles are similar, then their corresponding sides ratio, that is BP by EQ, which is equal to AP by DQ. ನಾವು ಆಗಲೇ ಏನು ಪ್ರೂವ್ ಮಾಡಿದ್ವಿ ಗೊತ್ತಾ, BC by EF which is equal to BP by EQ and BP by EQ is equal to AP by DQ. So call it as equation number 1. So area of ABC by area of DEF which is equal to BC square divided by EF square. ನೆನ್ಪಿಟ್ಕೋರಿ, ಬಿ ಸಿ ಬೈ ಇ ಎಫ್ ಈಕ್ವಲ್ ಟು ಯಾರದಾರ, ಬಿ ಪಿ ಬೈ ಇ ಕ್ಯೂ ಐತಿ. ಹೌದಾ? ನಾನು ಅದನ್ನೇ ಬರಿತೀನಿ, ಬಿ ಪಿ ಸ್ಕ್ವೇರ್ ಬೈ ಇ ಕ್ಯೂ ಸ್ಕ್ವೇರ್ ಅಂತ ಬರಿತೀನಿ. ಆಯಿತಾ? ಇಲ್ಲಿ ನೋಡ್ರಿ, ಇಕ್ವೇಷನ್ 1 ಒಳಗೆ ಏನೈತಿ, ಬಿ ಪಿ ಬೈ ಇ ಕ್ಯೂ ಈಕ್ವಲ್ ಟು ಎ ಪಿ ಬೈ ಡಿ ಕ್ಯೂ. ಸೊ ಎ ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಕ್ಯೂ ಸ್ಕ್ವೇರ್. ದಿಸ್ ಈಸ್ ಏರಿಯಾ ಆಫ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಡಿ ಇ ಎಫ್. ಹೆನ್ಸ್ ಇಟ್ ಈಸ್ ಪ್ರೂವ್ಡ್. ಭಾಳ ಸರಳ ಐತಿ ಇದು ಪ್ರಾಬ್ಲಮ್. ಇದನ್ನು 4 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ನಿಮಗೋಸ್ಕರ ನಾನು ಥರ್ಡ್ ಥಿಯರಮು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೀನಿ. ಮ್ಯಾಕ್ಸಿಮಮ್ ಟೈಮ್ ನೋಡಿ ಅರ್ಥ ಮಾಡ್ಕೋರಿ, ಫೇರ್ ಬರೀರಿ. ಫೇರ್ ಸ್ಟಾರ್ಟ್ ಮಾಡಿಬಿಡ್ರಿ. ಬ್ರಿಡ್ಜ್ ಕೋರ್ಸ್ ಏನು ಕಂಪ್ಲೀಟ್ ಆಗೈತಿ, ನೀವು ಡೈರೆಕ್ಟ್ ಫೇರ್ ಬರೀರಿ.
ಪ್ರಾಕ್ಟೀಸ್ ಮಾಡಿರಿ ಎವ್ರಿ ಡೇ 2 to 3 hour ಪ್ರಾಕ್ಟೀಸ್ ಮಾಡಿರಿ. ಓಕೆ, ಥ್ಯಾಂಕ್ ಯು.